ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ರಾಯಚೂರಿನ ವಿಮಾನ ನಿಲ್ದಾಣಕ್ಕೆ ಇಂದು ಮಾಜಿ ಶಾಸಕರು ಹಾಗೂ ಕರ್ನಾಟಕ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಆದ ಸನ್ಮಾನ್ಯ ಶ್ರೀ ಎಸ್.ಜಿ. ನಂಜಣ್ಣಮಠ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಭೇಟಿಯ ವೇಳೆ ವಿಮಾನ ನಿಲ್ದಾಣದ ಮೂಲಸೌಕರ್ಯ, ಪ್ರಸ್ತುತ ಸೌಲಭ್ಯಗಳು ಹಾಗೂ ಮುಂದಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ಮಾಡಿದ್ದಾರೆ. ವಿಮಾನ ನಿಲ್ದಾಣದ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ಸಾಗುವಂತೆ ಹಾಗೂ ರಾಯಚೂರು ಜಿಲ್ಲೆಯ ಜನತೆಗೆ ಹೆಚ್ಚಿನ ಸಂಪರ್ಕ ಸೌಲಭ್ಯ ಕಲ್ಪಿಸುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳೊಂದಿಗೆ ನಡೆದ ಸಮಾಲೋಚನೆಯಲ್ಲಿ ಪ್ರಯಾಣಿಕರ ಅನುಕೂಲತೆ, ಭದ್ರತಾ ವ್ಯವಸ್ಥೆ, ರನ್ವೇ ಮತ್ತು ಟರ್ಮಿನಲ್ ಸೌಲಭ್ಯಗಳ ವಿಸ್ತರಣೆ ಕುರಿತಾಗಿ ಚರ್ಚೆ ಜರುಗಿದೆ. ಜಿಲ್ಲೆಯಲ್ಲಿ ಕೈಗಾರಿಕಾ ಹಾಗೂ ವಾಣಿಜ್ಯ ಬೆಳವಣಿಗೆಗೆ ವಿಮಾನ ನಿಲ್ದಾಣದ ಅಭಿವೃದ್ಧಿ ಅತ್ಯಂತ ಅಗತ್ಯ ಅಂತ ನಂಜಣ್ಣಮಠ ಅಭಿಪ್ರಾಯಪಟ್ಟಿದ್ದಾರೆ. ಏರ್ಪೋರ್ಟ್ ಒಟ್ಟು 322 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಈ ಕಾಮಗಾರಿ ನಾನು ಹಿಂದೊಮ್ಮೆ 2 ತಿಂಗಳ ಹಿಂದೆ ಬಂದಿದ್ದೆ. ಆಗ ಕೇವಲ 14% ಪ್ರಗತಿಯಲ್ಲಿತ್ತು. ಇವತ್ತು 35% ಕಾಮಗಾರಿ ಪ್ರಗತಿಯಲ್ಲಿ ಇದೆ. ಇನ್ನು 2-2.5 ತಿಂಗಳಲ್ಲಿ ರನ್ವೇ ಹಾಗೂ ಇಲ್ಲಿ ಕಟ್ತಾ ಇರ್ತಕ್ಕಂಥ ಕಟ್ಟಡಗಳು ಪೂರ್ತಿಯಾಗ್ತಕ್ಕಂಥ ಒಂದು ಯೋಜನೆಯನ್ನು ಹಾಕೊಂಡಿದೆ. ಒಟ್ಟು ಯೋಜನೆ ಪೂರ್ತಿಯಾಗುವುದು 1 ವರ್ಷ 4 ತಿಂಗಳ ಕಾಲಾವಧಿಯನ್ನು ನಾವು ಹಾಕೊಂಡು ಕೂಡ ಇನ್ನೂ 2 ತಿಂಗಳ ಹೆಚ್ಚಿಗೆ 1.5 ವರ್ಷದಲ್ಲಿ ಒಟ್ಟು ಯೋಜನೆ ಪೂರ್ತಿಗೊಳಿಸ್ತಕ್ಕಂಥ ಒಂದು ಗುರಿಯನ್ನು ಇಟ್ಟು ಇಲ್ಲಿ ಈಗಾಗಲೇ 31% ಸಾಧನೆ ಕಾಮಗಾರಿ ನಡೆಸುವುದರಲ್ಲಿ ಮುಂದಿನ ಎಲ್ಲ ಕಾಮಗಾರಿ ಕೂಡ ಅದರಲ್ಲಿ ಕೊಂಡಿರ್ತಾರೆ. ಆಮೇಲೆ ಸ್ವಲ್ಪ ಈ ಸಾರಿ ನಮ್ಮ ಮಳೆ ಸೀಸನ್ ಜಾಸ್ತಿ ಆದಂಥ ಕಾರಣಕ್ಕೆ ನಮ್ಮ ರನ್ವೇ ಕೆಲಸಗಳು, ಕಟ್ಟಡ ಕೆಲಸಗಳಿಗೆ ಮಳೆ ಅಧ್ಯಯನ ಆಗುವುದಿಲ್ಲ. ರಸ್ತೆ ಕೆಲಸಗಳಿಗಾಗಿ ಆ ಒಂದು 4-5 ತಿಂಗಳ ಮಳೆಗೆ ಒಂದು ಕಾರಣದಿಂದ ಸ್ವಲ್ಪ ತಡ ಆಯಿತು. ಕಾರ್ ಪಾರ್ಕಿಂಗ್ ಕೆಲಸ ಪ್ರಗತಿಯಿದೆ, ಅದು ಕೂಡ 2 ತಿಂಗಳು ನಡೆಸಿದೆ. ರನ್ವೇ 1.78 ಕಿಲೋಮೀಟರ್ ಇದೆ, ಸಂಪೂರ್ಣ ಪ್ರಗತಿಯಲ್ಲಿದ್ದು ತಾವು ಕೂಡ ಈಗ ನೋಡಿದ್ದೀರಿ. ಅದು ಕೂಡ ನಮ್ಮ ಗುರಿಯಲ್ಲಿ 2 ತಿಂಗಳನ್ನು ಈಗ 2 ವಿಲೇಜ್ಗಳಲ್ಲಿ ಬರ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಆದ ರಾಜು ಮರಿಕೇರಿ, ಬಾಗಲಕೋಟೆ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಸಂಚಾಲಕರು ಆದ ಶ್ರೀ ರಾಜು ಎಚ್ ಸಂಗಮ ಹಾಗೂ ರಾಯಚೂರು ವಿಮಾನ ನಿಲ್ದಾಣದ ಇಲಾಖೆಯ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಿಮಾನ ನಿಲ್ದಾಣದ ಸಮಗ್ರ ಅಭಿವೃದ್ಧಿ ಮೂಲಕ ರಾಯಚೂರು ಜಿಲ್ಲೆಗೆ ಹೊಸ ಅವಕಾಶಗಳು ಲಭಿಸಲಿ ಎಂಬ ಆಶಯ ವ್ಯಕ್ತವಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.